ನಮಸ್ಕಾರ. ನಮ್ಮ ಕರ್ನಾಟಕ ಮಂದಿಗೆ ನಾವಿಕೆ ನಾ ಇವತ್ತು ಬೈಲಹೊಂಗಲದಾಗ ಬಂದಿದ್ದೀನಿ. ಬೈಲಹೊಂಗಲದಿಂದ ಒಂದು 2-3 ಕಿಲೋಮೀಟ್ರ್ ದೂರ ಮುರ್ಕೊಂಬೆ ಅನ್ನೋ ಊರು ಐತಿ. ಆ ಊರದಾಗ ಚಾಮುಂಡೇಶ್ವರಿ ತಾಯಿ ದರ್ಶನ ತೊಗೊಳಕ್ಕೆ ಬಂದಿದ್ದೀನಿ. ಬರೀ ಹೋಗೋಣ, ದರ್ಶನ ತೊಗೊಳೋಣ ಮತ್ತು ಆ ಥರದ ಮಹತ್ವ ಬಗ್ಗೆ ನಾವು ತಿಳ್ಕೊಳ್ಳೋಣ. ಒಂದು ಚಾಮುಂಡೇಶ್ವರಿ ತಾಯಿದ ಬರೀ ಹೋಗಿ ತಿಳ್ಕೊಳ್ಳೋಣ ಈಗ. ನಮಸ್ಕಾರ ನಮ್ಮ ಕರ್ನಾಟಕ ಮಂದಿಗೆ. ಈಗ ನಾವಿಲ್ಲಿ ಚಾಮುಂಡೇಶ್ವರಿ ಗುಡಿ ಬಂದಿದ್ದು ಬೈಲಹೊಂಗಲದಾಗ. ಅದ ಗುಡಿ ಬಗ್ಗೆ ನಾವು ಒಂದು ಸ್ವಲ್ಪ ತಿಳ್ಕೊಳ್ಳೋದು, ಅದ್ರ ಮಹತ್ವವನ್ನು ತಿಳ್ಕೊಬೇಕಂತ ಇಲ್ಲಿ ಆ ಗುಡಿದಾಗ ಕೆಲಸ ಮಾಡೋರ ಬಡಿಸಿದಾರ. ಅವ್ರ ಕಡೆಯಿಂದ ಕೇಳೋನು. ಸರ್, ಇದು ಗುಡಿ ಬಗ್ಗೆ ನಿಮ್ಗೆ ಯಾವಾಗಿಂದ ಇದು ಇಟ್ಟು ಮಹಿಮೆ ಐತಿ, ಏನೇನಂತ ಹೇಳ್ಬೋದು? ಗುಡಿ ಸ್ಟಾರ್ಟ್ ಆಗಿ 14 ವರ್ಷ ಆಯ್ತು ಗುಡಿ ಕಟ್ಟಿಡೆ. ಆದ್ರೆ ಈಗ 1 ವರ್ಷದಿಂದ ಮೂರ್ತಿ ಬೇರೆದು ಮಾಡ್ರು. ಅಮ್ಮನ ಪ್ರತಿಷ್ಠಾಪನೆ ಮಾಡ್ರಿ, ಬೇರೆ ಮೂರ್ತಿ. ಆಮೇಲೆ ಶಿವಚಕ್ರ ಮತ್ತು ಸಾಲಿಗ್ರಾಮ ಅದನ್ನು ಪ್ರತಿಷ್ಠಾಪನೆ ಮಾಡ್ರು. ಅದು ಮಾಡೋದ್ಲಿ ಆಟೋಮೆಟಿಕ್ ಜನರಿಗೆ ಯಾವುದೋ ಒಂದು ಬೇಡ್ಕೊಂಡಿದ್ದು ಸಕ್ಸಸ್ ಆಗಕತ್ತು. ಆ ಥರ ಆಗಂತಲೇ ಜನ ಎಲ್ಲ ಜಾಸ್ತಿ ಬರಾಕತ್ರು ಗುಡಿ. ಮತ್ತೆ ಎಲ್ಲ ಬಿಡ್ಕೋತಾರಲ್ಲ ರೀ, ಸಕ್ರಿದ ಆದ ಬೆಲ್ಲದ, ಅದ್ರ ಬಗ್ಗೆ ಏನು ಅಂತ ಏನ್ರಿ ಹೇಳ್ತೀರಿ? ಇದು ಅಕ್ಕಿ ಸೇವೆ ಅಂತಂದ್ರೆ ಅವ್ರದ್ದು ಯಾವುದೋ ಒಂದು ಸಂಕಲ್ಪ ಇರ್ಬೋದು, ಮದುವೆ ಆಗಲಿಲ್ದು, ಮಕ್ಕಳಾಗ್ಲಿಲ್ದಾರ್ದು, ಅವ್ರ ಮನೆಗೆ ಏನೋ ತೊಂದರೆ ಇದ್ರು ಅಕ್ಕಿ ಸೇವೆ ಮಾಡ್ಬೋದು. ಅದನ್ನ 9 ವಾರ ಮಾಡ್ಬೋದು ರೀ. ಬೆಲ್ಲದ ಸೇವೆ ಅಂದ್ರೆ ಇದು ಹಣಕಾಸು ಸಮಸ್ಯೆ, ಆರೋಗ್ಯ ಸಮಸ್ಯೆ, ಮಕ್ಕಳ ವಿದ್ಯಾಭ್ಯಾಸಕ್ಕೆ ಬೆಲ್ಲದ ಮಾಡ್ತಾರೆ. ಅದನ್ನ 5 ಸಲ ಮಾಡ್ಬೋದು ರೀ. ಉಪ್ಪಿನ ಮಾಡೋದ್ರಿಂದ ದೃಷ್ಟಿ ನಿವಾರಕ ಅಂದ್ರೆ. ಮತ್ತೆ ಇದು ಹಿಂಗ ಪರಂಪರೆ ಮುಂದುವರಿತೈತೇನ್ರಿ? ಮತ್ತೆ ಯಾರ್ಯಾರು ಮುಂದುವರ್ಕೊಂತಾನೆ ಹೋದ್ರಿ. ಇದಕ್ಕೆ ಗುರುಗಳು ಅದಾರಿ, ಮಲ್ಲೇಶಿ ಗುರುಗಳು ಅಂತ ಕರ್ರಿ. ಅವ್ರಿಂದನೇ ಎಲ್ಲ ಅಜ್ಜಾರನೇ ಎಲ್ಲ ಗುಡಿ ಕಟ್ಸಿದ ಎಲ್ಲ ಅವ್ರದಾರಿ. ಮೇನ್ ಮೂಲ ದೇವಸ್ಥಾನ ಅಂದ್ರೆ ಗೌಡಗಿರಿ ಅಂತ, ಚನ್ನಪಟ್ಟಣ ತಾಲೂಕಂತಲ್ಲಿ ಗೌಡಗಿರಿ ಅಂತ ಹೇಳಿ ಅಲ್ಲಿ ಗುರುಗಳು ಅದಾರಿ. ಅವರ ಬಂದೆಲ್ಲ ನಿಂತವ್ರು. ಅಂದ್ರೆ ಊರ್ ಮಂದಿ ಎಲ್ಲ ಕೂಡಿ ನಡೆಸ್ತೀರೇನ್ರಿ ನೀವು? ಎಲ್ಲ ಊರ ಸೇವಾ ಮಾಡ್ತಾರ. ನಾವು ಎಲ್ಲ ಹುಡುಗರು ಇರ್ತಾರ, ಎಲ್ಲ ಸೇವಾ ಮಾಡ್ಕೊಂತ ಈಗ ಬರೋ ಮಂದಿಗೆ ನೀವು ಏನ್ರಿ ಹೇಳಕ್ ಬಯಸ್ತೀರಿ? ಬರೋ ಮಂದಿಗೆ ಏನಿಲ್ಲ, ಇಲ್ಲಿ ಅಮ್ಮನತಲ್ಲಿ ಭಕ್ತರು ಯಾರು ಜಾಸ್ತಿ ಸಂಖ್ಯೆಯಿಂದ ಬರ್ತಿರ್ತಾರೋ ಅವ್ರು ಯಾವುದೋ ಒಂದು ಬೇಡ್ಕೊಂಡಿದ್ದು ಆಯ್ತು, ಏನೋ ಒಂದು ಮನ್ಯಾಗ ಕಷ್ಟ ಇರ್ತಾವೆ, ಏನೋ ಇರ್ತದೆ, ಅಮ್ಮನ ಬೇಡ್ಕೊಂಡೆ ಎಲ್ಲ ಅವರು ಕಷ್ಟಗಳು ಪರಿಹರಿಸ್ತಾವ್ರು ಇಷ್ಟ. ಮತ್ತೆ ಮಧ್ಯಾಹ್ನ ಊಟ ಸೇವೆ ನಿರಂತರ ನಿರಂತರ ಅನ್ನದಾಸೋಹ ಇರ್ತದೆ. ಬೆಳಿಗ್ಗೆ 6 ಗಂಟೆಗೆ ಸ್ಟಾರ್ಟ್ ಆದ್ರೆ ರಾತ್ರಿ 12 ಗಂಟೆ ಅನ್ನ ಪ್ರಸಾದ ಚಾಲು ಇರ್ತದೆ. ಪ್ರತಿದಿನ ಚಾಲು ಇರ್ತದೆ. ನಿಮಗೆ ಭೇಟಿಗೆ ಖುಷಿ ಆಯ್ತ್ರಿ ಸರ್, ಧನ್ಯವಾದಗಳು. ಇವರು ಚಾಮುಂಡೇಶ್ವರಿ ತಾಯಿ ಬಗ್ಗೆ ಇಟ್ಟು ಡೀಟೇಲ್ಸ್ ಆಗಿ ಹೇಳಿದಾರ. ಬರ್ರಿ ಹೋಗೋಣ, ಒಳಗೆ ದರ್ಶನ ತಗೋನು. ಹಂಗ ನೀವು ದರ್ಶನ ತಗೊಂಕ್ರ. ಮಂದಿ ಭಾಳ ಬಂದಾರ ಇವತ್ತು. ಎಲ್ಲಂದ್ರೂ ದೇಶ ಒಂದು 15-20 ಸಾವಿರ ಮಂದಿರ ಬರ್ತಾರಂತ. ಬರ್ರಿ ಒಳಗೆ ಹೋಗೋಣ, ದರ್ಶನ ತಗೋಣ. ಚಾಮುಂಡೇಶ್ವರಿ ತಾಯಿಗೆ ಜಯವಾಗಲಿ. ಜನರು ಭಾಳ ಮಂದಿ ಬಂದಿದ್ದಾರೆ. ಯಾರ್ಯಾರಿಗೆ ಬಂದು ಇಲ್ಲಿ ದರ್ಶನ ತಗೋತ ಆಸಕ್ತಿ ಐತಿ, ಬಂದು ನೋಡುವಾರಿದ್ರಿ ಬಂದು ಹೋಗ್ರಿ. ಇದು ಬೈಲಹೊಂಗಲದಿಂದ ಒಂದು 2-3 ಕಿಲೋಮೀಟ್ರ್ ದೂರ ಮುರ್ಕೊಂಬೆ ಅನ್ನೋ ಊರು ಐತಿ. ಅಲ್ಲೇ ಐತಿ ಇದು ಚಾಮುಂಡೇಶ್ವರಿ ಗುಡಿ, ಮೇನ್ ರೋಡ್ಗೆ ಬಂದು ನೀವು ದರ್ಶನ ತೊಗೊಂಡು ಹೋಗ್ಬೋದು. ಮತ್ತೇನಾರ ನಿಮ್ಮದು ಬೇಡಿಕೆ ಇದ್ದರೆ ಬೇಡ್ಕೋಬೋದು. ನೋಡ್ರಿ ಈ ಕಡೆ ಹೊರಗೆ ಹೋಗೋಣೀಗ. ಇಲ್ಲಿ ನೋಡ್ರಿ ಹೊರಗೆ
ಯಾರ್ಯಾರು ಏನೇನು ಹರಕೆ ಹೊತ್ಕೊಂಡಾರಲ್ಲ ಏನೇನು ಬಿಡ್ಕೊಂಡಾರ ಅದನ್ನೆಲ್ಲ ಪೂರ್ತಿ ಮಾಡತ್ತಾರ. ಇದೆಲ್ಲ ಬೆಲ್ಲ ದೀಪ ಹಚ್ಚತ್ತಾರು. ಹಂಗ ಅವ್ರವ್ರ ಪ್ರಕಾರ ಏನೇನು ಬಿಡ್ಕೊಂಡಿರ್ತಾರಲ್ಲ ಎತ್ತರ ಬಗ್ಗೆ ಅದನ್ನೆಲ್ಲ ಪೂರ್ತಿ ಮಾಡತ್ತಾರ ಇಲ್ಲಿ. ಹಂಗೆ ಇಲ್ಲಿ ಆಜು ಬಾಜು ಮಾಡತ್ತಾರಲ್ಲ ಈ ಸೈಡ್ ಎಲ್ಲ ಲೈನ್ ಹಚ್ಚಿದಾರ ಗುಡಿ ಹೋಗಾಕ. ಮತ್ತು ಇದೇನು ಸೈಡ್ ಐತ್ಲ ಅದೆಲ್ಲ ಅಡಿಗೆ ರೂಮ್ ಐತಿ ಮತ್ತು ಊಟ ಮಾಡೋಕ್ಕೂ ಜಾಗ ಐತಿ ಇಲ್ಲಿ. ಇದೆಲ್ಲ ಅಡಿಗೆದು ಸಾಮಾನು ಇಡ್ಸಿದ್ದಾರೆ ಇಲ್ಲಿ. ಇದು ಅಡಿಗೆ ರೂಮ್ ಇದಿದೆ. ಅಡಿಗೆ ರೂಮು ಸ್ವಚ್ಛ ಇಟ್ಟಿದ್ದಾರೆ ಅವರು. ಇದು ಅಡಿಗೆ ಟೇಸ್ಟ್ ಬೇರೆ ಆಗ್ತದೆ ಒಲಿ ಮ್ಯಾಗ ಮಾಡಿದ್ದು. ಜಾಸ್ತಿ ಅಂದ್ರೆ ಅವರು ಅನ್ನ ಸಾರ ಎಲ್ಲ ಒಲಿ ಮ್ಯಾಗ ಮಾಡಿದಾರು. ಒಲಿ ಮ್ಯಾಗ ಮಾಡಿದ ಅನ್ನ ಸಾರು ಅದು ಟೇಸ್ಟ್ ಬೇರೆ ಇರ್ತೈತಿ. ಇಲ್ಲಿ ಎಲ್ಲರೂ ಊಟ ಮಾಡಕ್ ಬರ್ತಾರೆ ಇಲ್ಲಿ. ಇಲ್ಲಿ ನೀವು ನೀಡಬೇಕಾದ್ರೆ ನಾವು ಅವರ ಗುಡಿದವ್ರು ಯಾರು ಇರಂಗಿಲ್ಲ. ನೀವು ಸೇವಾ ಭಾವ ಇತ್ತಂದ್ರೆ ನೀವು ಬಂದು ನೀಡ್ಬೋದು ಇಲ್ಲಿ. ಹಂಗೇನಿಲ್ಲ ಬರೀ ಅವರ ನೀಡ್ಬೇಕಂತ ಇಲ್ಲ. ನೀವು ಬಂದು ನೀಡಕ್ಕೆ ಹಚ್ಬೋದು ಇಲ್ಲಿ ಅವ್ರಿಗೂ. ಆಯ್ತು ನಡ್ರಿ ಈಗ ಹೊರಗೆ ಹೋಗುನು. ಇದ ಗುಡಿ ಹೊರಗೆ ಐತೆ ಒಂದು ಅಂಗಡಿ ಐತಿ ಟೀದ. ಈ ಅನ್ನ ಭಾಳ ಹೆಲ್ಪ್ ಮಾಡಿದಾನ ಗುಡಿ ಒಳಗೆ ಹೋಗಿ ದರ್ಶನ ತಗೋಕೆ ಹಿಂಗೆ. ಸೊ ಅವ್ರು ಹೋಗಿ ಒಂದು ಸ್ವಲ್ಪ ಹೇಳೋಣ ಈಗ. ಈ ಅನ್ನಂದು ಹೊರಗೆ ಟೀ ಶಾಪ್ ಐತಿ ದೇವಿ ಕಾಫಿ ಅಂತ. ಬರ್ರಿ ಇಲ್ಲಿ ವಿಸಿಟ್ ಮಾಡ್ರಿ. ಇವರಿಂದ ಭಾಳ ಹೆಲ್ಪ್ ಆಗೈತಿ ನಮಗೂ. ಗುಡಿ ಒಳಗೆ ಹೋಗಿ ಅವ್ರ ಗುಡಿದ ಮಹತ್ವ ಅಂತ ತಿಳ್ಕೊಳ್ಳೋದು ಮತ್ತು ಒಳಗೆ ದರ್ಶನ ತೊಗೊಳಕ್ಕೂ ಸಿಕ್ಕೈತಿ. ಸೊ ನೋಡ್ರಿ ನೆಕ್ಸ್ಟ್ ವಿಡಿಯೋದಾಗ ಸಿಗೋಣ.